ಒಬ್ರು ಊಟ ಬಿಟ್ಟು ಎದ್ದು ಹೋದ್ರು ಅನ್ನೋ ಕಾರಣಕ್ಕೆ ಎಲ್ರೂ ಊಟ ಬಿಡಬೇಕಾಗಿಲ್ಲ. ಮುಂದುವರಿಸಿ. ಮೋಹನ್, ದಾಮಿನಿಯಲ್ಲಿ ಫೇಸ್ ಪ್ಯಾಕ್ ಹಾಕೊಂಡು ರೂಮಲ್ಲಿ ಕೂತಿದ್ದಾಳೆ. ಅದಕ್ಕೆ ಊಟಕ್ಕೆ ಬಾ ಅಂತ ಕರೆದೆ, ಫೇಸ್ ಪ್ಯಾಕ್ ಹಾಳಾಗತ್ತೆ ಅಂದ್ಲು. ಅದಕ್ಕೆ ನಾನು ಒಬ್ಬನೇ ಬಂದೆ. ಎಲ್ರೂ ಊಟ ಮಾಡಿ. ಊಟ ಯಾಕೆ ತರಕ್ಕೆ ಹೋದೆ? ನೀವು ಊಟ ಮಾಡಲಿ ಅಂತ. ನನಗೆ ಬೇಡ. ಏನು ಯಜಮಾನ್ರೆ, ಚಿಕ್ಕ ಮಗು ಥರ ಹಠ ಮಾಡ್ತಾ ಇದ್ದೀರಲ್ಲ. ಕೆಲವೊಂದ್ಸಲ ಚಿಕ್ಕ ಮಗು ಆಗಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅಮ್ಮನ ಪ್ರೀತಿ ಯಾವಾಗಲೂ ಹಾಗೆ ಇರ್ತಾ ಇತ್ತು. ಹೋಗಲಿ ಬಿಡಿ ಯಜಮಾನ್ರೆ, ಇರೋ ಪರಿಸ್ಥಿತಿನ ಇದ್ದಾಗೆ ಒಪ್ಕೊಳ್ಳೋಣ. ಅವ್ರು ಯಾರು ಹೊರಗ್ನೋರಲ್ಲ ಅಲ್ವಾ, ನಮ್ಮವರೇ ತಾನೆ. ಅಂದ್ರು ಆಡಿದ್ರು ಯಾವುದೂ ಬದಲಾಗಲ್ಲ. ಆರಾಮಾಗಿರಿ. ನಿನಗೆ ಅವಮಾನ ಆಗೋದನ್ನ ನೋಡಿಕೊಂಡು ಹೇಗೆ ಆರಾಮಾಗಿರ್ಲಿ ಪಾರು? ಯಜಮಾನ್ರೆ, ನನಗೆ ಬೆಳಗ್ಗೆನೂ ಅವಮಾನ ಆಯಿತು. ಆಗ ನಾನು ಕುಗ್ಗಿದ್ದೆ, ನೀವು ನನಗೆ ಧೈರ್ಯ ಹೇಳಿದ್ರಿ. ಈಗ ಇನ್ನೊಂದ್ಸಲ ಅವಮಾನ ಆಯಿತು. ಈಗ ನಾನು ಧೈರ್ಯವಾಗಿದ್ದೀನಿ, ನೀವು ಕುಗ್ಗಿದ್ದೀರಾ. ಅಷ್ಟಕ್ಕೂ ಅಮ್ಮ ಮಾಡಿದ್ದು ಅವಮಾನ ಅಂದ್ಕೊಳ್ಳೋದೇ ನಮ್ಮ ತಪ್ಪು. ಅಮ್ಮ ನಾನು ಮೊದಲಿದ್ದ ಜಾಗನ ತೋರಿಸ್ಕೊಟ್ರು. ನಾನು ಅರ್ಥ ಮಾಡಿಕೊಂಡೆ. ಅದರಿಂದ ನನಗೇನೂ ಬೇಜಾರಿಲ್ಲ. ಸುಳ್ಳು ಹೇಳ್ಬೇಡ ಪಾರು. ನನಗೆ ಎಷ್ಟು ನೋವಾಗ್ತಾ ಇರಬೇಕಾದ್ರೆ ನಿನಗೆ ನೋವಾಗಿರಲ್ವಾ? ಮಾತಾಡಿ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಬದಲು ಮೌನವಾಗಿರೋದು ಒಳ್ಳೇದು ಯಜಮಾನ್ರೆ. ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಊಟ ತಂದಿದ್ದೀನಿ, ನಾನೇ ನಿಮಗೆ ತಿನ್ನಿಸ್ತೀನಿ. ಯಜಮಾನ್ರೆ, ನನಗೋಸ್ಕರ. ನನಗೆ ಬೇಡ ಯಜಮಾನ್ರೆ, ಮೊದಲು ನೀವು ಊಟ ಮಾಡಿ. ಪಾರು, ನೀನು ಹಸ್ಕೊಂಡಿರ್ಬೇಕಾದ್ರೆ ನಾನು ಹೇಗೆ ತಿಂದೆ ಹೇಳು? ತಿಂದರೂ ಅನ್ನ ಜೀರ್ಣ ಆಗಲ್ಲ. ಯಾಕೆಂದರೆ ಆ ಅನ್ನದ ಅಗಳಿಗೂ ಗೊತ್ತು ನನ್ನ ಹೆಂಡತಿ ಊಟ ಮಾಡದಿರೋ ಸತ್ಯ. ಕೊಡಲಿ.
ಬನ್ನಿ ಬನ್ನಿ ಕುತ್ಕೊಳ್ಳಿ. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿ, ಟೀ? ಏನೂ ಬೇಡ ಮೇಡಮ್. ಅರಸನಕೋಟೆಗೆ ಬರೋದೇ ಅದೃಷ್ಟ, ಅದೇ ತೃಪ್ತಿ ಪಡ್ಕೊಂತೀವಿ ಮೇಡಮ್. ಹಾಗಂತ ಏನು ತಗೊಳ್ಳಲ್ಲ ಅಂತೇನಿಲ್ಲ. ಈಗ ತಾನೇ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ ಮೇಡಮ್. ಥ್ಯಾಂಕ್ಸ್. ಸರಿ, ನಾನು ಎಲ್ಲರನ್ನೂ ಕರಿತೀನಿ. ಈ ಸಲ ವೋಟರ್ ಲಿಸ್ಟ್ಗೆ ಅಕ್ಕಿ ಹೆಸರು ಸೇರಿಸ್ಬೇಕು. ಹೌದು ಪ್ರೀತು. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ವೋಟರ್ ಲಿಸ್ಟಲ್ಲಿರೋ ಹೆಸರುಗಳನ್ನ ಹೇಳ್ತೀನಿ. ರಘುರಾಮ್, ಅಖಿಲಾಂಡೇಶ್ವರಿ, ಆದಿತ್ಯ, ಪ್ರೀತಮ್, ಜನನಿ, ದಾಮಿನಿ, ಮೋಹನ್. ಇಷ್ಟೇ ಅಲ್ವಾ? ಅಕ್ಕ, ನಮ್ಮ ಸೌಜನ್ಯನ ಹೆಸರನ್ನು ಬರ್ಕೊಳಕ್ ಹೇಳಿ ಅಕ್ಕ. ಅವಳಿಗೂ ಈ ವರ್ಷ 18 ತುಂಬಿಡ್ತು. ಬರ್ಕೊಳ್ಳಿ ಮೇಡಮ್, ಬರ್ಕೊಳ್ಳಿ. ಸೌಜನ್ಯ ನನ್ನ ಮಗಳು. ಸರಿ ಮೇಡಮ್, ಬರ್ಕೊಂತೀನಿ. ಸೌಜನ್ಯ ಅಲ್ವಾ? ಮೇಡಮ್, ಇಷ್ಟೇ ಜನ ಅಲ್ವಾ ಫ್ಯಾಮಿಲಿ ಮೆಂಬರ್ಸ್? ಹೌದು ಹೌದು, ಇಷ್ಟೇ ಜನ ಇರೋದು. ನಮ್ಮನೆ ಕೆಲಸದವರು ನಮ್ಮನೆ ಸದಸ್ಯರಿದ್ದ ಹಾಗೆ. ಅವರ ವೋಟರ್ಸ್ ಐಡಿಯಲ್ಲಿ ಈ ಮನೆ ಅಡ್ರೆಸ್ಸೇ ಇರೋದು. ಹಾಗಾಗಿ ಯಾರ ಹೆಸರಾದರೂ ಬಿಟ್ಟು ಹೋಗಿದ್ಯಾ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸರಿ ಮೇಡಮ್. ಹನುಮಂತು, ಚನ್ನಪ್ಪ, ಜಯ, ಸಾವಿತ್ರಿ, ಭಾನು, ಭಾಗ್ಯ, ರಮೇಶ್, ಪಾರ್ವತಿ. ಎಲ್ಲ ಸರಿಯಾಗಿದೆ. ಸರಿ ಮೇಡಮ್, ನಾವಿನ್ನು ಹೊರಡ್ತೀವಿ. ಆಗಬಹುದು. ಪಾರ್ವತಿ ಈಗ ಮನೆ ಕೆಲಸದವಳಲ್ಲ, ನನ್ನ ಹೆಂಡತಿ ಅಮ್ಮ. ಪರವಾಗಿಲ್ಲ ಬಿಡಿ ಯಜಮಾನ್ರೆ. ನಾನು ನಿಮ್ಮ ಮನೆಗೆ ಬಂದಿದ್ದೆ ಕೆಲಸದೊಳಗಲ್ವಾ. ಈಗ ನಿಮ್ಮನ್ನು ಮದುವೆ ಆದಮೇಲೆ ಈ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಅಮ್ಮನ ದೃಷ್ಟಿಯಲ್ಲಿ ನೀನು ಮನೆ ಕೆಲಸದವಳಾಗಿರ್ಬೋದು, ಆದರೆ ನಾನು ನಿನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬನ್ನಿ. ಹೇಳಿ ಸರ್. ಈ ಮನೆ ಕೆಲಸಗಾರ ಲಿಸ್ಟಲ್ಲಿ ಕೊನೆಗೊಂದು ಹೆಸರಿತ್ತಲ್ಲ, ಪಾರ್ವತಿ ಅಂತ. ಆ ಹೆಸರನ್ನ ಅರಸನಕೋಟೆ ಫ್ಯಾಮಿಲಿ ಲಿಸ್ಟಿಗೆ ಹಾಕಿ. ಪಾರ್ವತಿ ಕೆಲಸದವಳಲ್ಲ, ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಪಾರ್ವತಿ ಇವಾಗ ನನ್ನ ಹೆಂಡತಿ. ಓ ಸಾರಿ ಸರ್, ಗೊತ್ತಾಗ್ಲಿಲ್ಲ. ನೀವು ಹೇಳ್ದಾಗೆ ಲಿಸ್ಟಿಗೆ ಸೇರಿಸ್ತೀವಿ ಸರ್. ಆಯ್ತು ಸರ್. ಥ್ಯಾಂಕ್ ಯು. ಸರಿ ಸರ್, ಬರ್ತೀವಿ. ಪಾರು, ಏನ್ ಮಾಡ್ತಿದ್ದೀಮ್ಮ? ಕಾಫಿಗೆ ಹಾಲು ಕಾಯಿಸ್ತಾ ಇದ್ದೀನಿ ಸಾವಿತ್ರಕ್ಕ. ಅಯ್ಯೋ, ಇದೆಲ್ಲ ನೀನ್ ಯಾಕೆ ಮಾಡ್ತೀಯಾ? ಇದು ನನ್ನ ಕೆಲಸ ತಾನೇ, ನಾನು ಮಾಡ್ತೀನಿ ಬಿಡಮ್ಮ. ಬೇಡ ಸಾವಿತ್ರಕ್ಕ, ಈಗ
ನಾನು ಈ ಮನೆ ಸೊಸೆ ಅಲ್ಲ, ಕೆಲಸದವಳು. ತೀರಾ ಹೆಚ್ಚು ಅಂದರೆ ಯಜಮಾನ್ರಿಗೆ ಹೆಂಡತಿ ಅಷ್ಟೆ. ಅರಸನಕೋಟೆ ಭವಿಷ್ಯದ ಮಹಾರಾಣಿ ಆಗ್ತೀಯ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಹಣೆ ಮಾತ್ರ ನಮ್ದು. ಹಣೆ ಬರಹ ಆ ದೇವ್ರದು. ಅವನು ಏನು ಬರೀತಾನೋ ಅದೇ ಅಲ್ವಾ ಆಗೋದು. ಪ್ರಾಮಾಣಿಕವಾಗಿ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಗೆಲುವು ಸಿಗ್ಲಿಲ್ಲ ಅಷ್ಟೆ. ಈ ಸೋಲು ಆರಂಭ ಅಷ್ಟೇ, ಆದ್ರೆ ಇದೇ ಅಂತಿಮ ಅಲ್ಲಮ್ಮ. ತಲೆ ಕೆಡ್ಸ್ಕೊಬೇಡ ಪಾರು, ನಿನಗೆ ಮತ್ತೆ ಅವಕಾಶ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಗೆಲ್ಲಬೇಕು ಅನ್ನೋ ಛಲ ಇಲ್ಲ. ಕಳ್ಕೊಂಡಿರೋ ಹೆಸರನ್ನ ಪಡ್ಕೋಬೇಕು ಅನ್ನೋ ಹಠ ಇದೆ ಅಷ್ಟೆ. ಸರಿ ಸಾವಿತ್ರಕ್ಕ, ಡಿಕಾಕ್ಷನ್ ತಯಾರಾಗಿದೆ. ಅಮ್ಮಂಗೆ ನಾನು ಕಾಫಿ ಕೊಟ್ಟರೆ ಅವ್ರು ತಗೊಳ್ಳಲ್ಲ. ಅದಕ್ಕೆ ನೀನೇ ಕಾಫಿ ತೊಗೊಂಡೋಗಿ ಕೊಡು. ಅವ್ರಿಗೆ ಕಾಫಿ ಕೊಟ್ಟು ಉಳಿದ ಸ್ನೇಹಿತರಿಗೆಲ್ಲ ಕಾಫಿ ಕೊಡು. ನಾನು ಮೇಲ್ಗಡೆ ಹೋಗಿ ಬಟ್ಟೆ ತೊಗೊಂಬಂದು ಉಳ್ದವ್ರಿಗೆಲ್ಲ ಕಾಫಿ ಕೊಡ್ತೀನಿ. ಅದ್ ಸರಿ, ಸ್ನೇಹಿತರು ಅಂದಲ್ಲ, ಯಾರಮ್ಮ? ಅಯ್ಯೋ ಸಾವಿತ್ರಕ್ಕ, ರಮೇಶ್ ಅಣ್ಣ, ಜಯಕ್ಕ, ಚನ್ನಪ್ಪಣ್ಣ ಇವರೇ ನನ್ನ ಸ್ನೇಹಿತರು. ಸರಿನಮ್ಮ. ಸರಿ. ಅಮ್ಮೋರೆ, ನಿಂತ್ಕೋ. ಅಮ್ಮೋರೆ, ಕಾಫಿ ಯಾರು ಮಾಡಿದ್ದು? ಪಾರು ಹೆಸರು ಹೇಳಿದ್ರೆ ಖಂಡಿತ ಕುಡಿಯಲ್ಲ. ದೇವ್ರೆ ಕ್ಷಮಿಸ್ಬಿಡಪ್ಪ, ಸುಳ್ಳು ಹೇಳಬೇಕು ನಾನೀಗ. ನಿನ್ನನ್ನೇ ಕೇಳ್ತಾ ಇರೋದು. ಕಾಫಿ ಯಾರು ಮಾಡಿದ್ದು? ನಾನೇ ಮಾಡಿದೆ ಅಮ್ಮ. ಯಾಕೆ, ಏನಾದ್ರು ಸರಿ ಇಲ್ವಾ? ಇಲ್ಲ, ತುಂಬಾ ಚೆನ್ನಾಗಿದೆ. ಮತ್ತೆ ನಿನ್ನೆ ನನ್ನನ್ನು ತುಂಬಾನೇ ಹೊಗಳಿದ್ದಾರೆ. ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ಈ ಮನೇಲಿ ನನ್ನ ಸ್ಥಾನನ ಗಟ್ಟಿ ಮಾಡ್ಕೋಬಹುದು. ಆಗ್ಲೇ ಎಲ್ರ ಮನ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ. ಪಾರ್ವತಿಯವರು ಮೊದಲು ಹೀಗೆ ತಾನೆ ಕಾಫಿ ಅಡುಗೆ ಎಲ್ಲ ಮಾಡಿ ಎಲ್ರ ಮನ್ಸನ್ನ ಗೆದ್ರು, ಆಮೇಲೆ ಎಲ್ರಿಗೂ ಹತ್ರ ಆದ್ರು. ಈಗ ನಾನು ಎಲ್ರಿಗೂ ನನ್ನ ಕೈಯಾರೆ ಕಾಫಿ ಮಾಡಿಕೊಟ್ಟು ಬೇಷ್ ಅನ್ಸ್ಕೋತೀನಿ. ಅದಕ್ಕೆ ಬರೋಕ್ ಹೇಳಿದ್ರಂತೆ. ಕೂತ್ಕೊಳ್ಳಿ. ಇವತ್ತು ನೀವು ಆಫೀಸಲ್ಲಿ ಅಟೆಂಡ್ ಮಾಡಬೇಕಾಗಿರೋ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ ಅದಕ್ಕೆ. ನಮ್ಮ ಹಳೆ ಇನ್ವೆಸ್ಟರ್ಸ್ ಜೊತೆಗೆ ಮತ್ತೊಂದ್ಸಲ ಮಾತುಕತೆ ನಡೆಸೋದಕ್ಕೆ ಫಿಕ್ಸ್ ಮಾಡಿರೋ ಮೀಟಿಂಗ್ ಇದು. ಆದರೆ ನನಗೆ ಕನ್ಫ್ಯೂಷನ್ ಏನು ಅಂದರೆ, ನಿನ್ನೆ ಅವರೆಲ್ಲ ಬಂದು ನಮಗೆಲ್ಲ ಅವಮಾನ ಆಗೋ ಹಾಗೆ ಮಾತಾಡಿದ್ದಾರೆ. ಆದರೂ ಅವರನ್ನೆಲ್ಲ ಮತ್ತೆ ಕರೆಸಿ ಕನ್ವಿನ್ಸ್ ಮಾಡುವ ಅಗತ್ಯ ಇದೆಯಾ ಅದಕ್ಕೆ? ಅವರು ಕೊಡಬೇಕಾಗಿರೋ ದುಡ್ಡನ್ನ ಹೇಗಾದರೂ ಮಾಡಿ ಹೊಂದೋಕ್ಕಾಗಲ್ವಾ? ಕೊಡಬಹುದು, ಆದರೆ ಹಳಬರನ್ನ ಕಳ್ಕೊಂಡು ಹೊಸಬ್ರನ್ನ ಕರ್ಕೊಂಡು ಬರೋದು ಎಷ್ಟು ಸರಿ ಅನ್ಸುತ್ತೆ? ನಿನ್ನೆ ಬಂದ ಇನ್ವೆಸ್ಟರ್ಸು ನಮ್ಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ದು ನಿಜ. ಆದರೆ ಯಾಕೆ? ಅವರಿಗೆ ನಮ್ಮಿಂದ ಅನ್ಯಾಯ ಆಗಿದೆ. ಮನ್ಸು ಮಾಡಿದಿದ್ರೆ ಅವರು ನಮ್ಮ ಮೇಲೆ ಕೇಸ್ ಹಾಕ್ಬೋದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ನಮ್ಮ ಮೇಲೆ ಅಪಾರವಾದ ವಿಶ್ವಾಸ ಇದೆ, ನಿಯತ್ತಿದೆ. ಹೊಸಬ್ರನ್ನ ಕರ್ಕೊಂಡು ಬಂದ್ರೆ ಅವರಲ್ಲಿ ಇದೆಲ್ಲ ಇರುತ್ತೆ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದಕ್ಕೆ ಈಗ ನಮ್ಮ ಮುಂದಿರೋ ಸವಾಲು ಅಂತಂದ್ರೆ ಹಳಬರನ್ನ ಒಪ್ಸಿ
ಪುನಃ ಕರ್ಕೊಂಡು ಬರೋದು. ಅದಕ್ಕೆ ನಾನೇ ಖುದ್ದಾಗಿ ಜಯನ್ ಹತ್ರ ಹೇಳಿ ಫೋನ್ ಮಾಡಿಸಿ ಆಫೀಸಲ್ಲಿ ಮೀಟಿಂಗಿಗೆ ಬರಕ್ಕೆ ಹೇಳಿದ್ದೀನಿ. ಮೋಹನ್, ನೀವು ಅಲ್ಲಿಗೆ ಹೋಗಿ ಅವರ ಮನವೊಲಿಸಿ ಅವರನ್ನ ಕನ್ವಿನ್ಸ್ ಮಾಡಬೇಕು. ಈ ಪ್ರಾಡಕ್ಟ್ ಅಲ್ಲದೆ ಹೋದ್ರೆ ಬೇರೆ ಪ್ರಾಡಕ್ಟನ್ನು ಲಾಂಚ್ ಮಾಡೋಣ ಅಂತ ಅವ್ರಿಗೆ ಹೇಳಬೇಕು. ಹಾಗೇನೆ ಬ್ರ್ಯಾಂಡ್ ಅಂಬಾಸಡರ್ ಬೇರೆಯವರೇ ಆಗಿರ್ತಾರೆ ಅಂತಾನೂ ಹೇಳಬೇಕು. ಸರಿ ಅದಕ್ಕೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ಕಾಫಿ ತಗೋ. ಜನನಿ, ಕಾಫಿನ ನೀನ್ ಯಾಕಮ್ಮ ತರಕ್ ಹೋದೆ? ಈ ಕೆಲ್ಸನೆಲ್ಲ ಮಾಡೋದಕ್ಕೆ ಕೆಲ್ಸದ ಲೀಡ್ರು ಆ ಪಾರ್ವತಿ ಇದ್ದಾಳಲ್ಲ. ಇವತ್ತು ನಾನೇ ನನ್ನ ಕೈಯಾರ ಎಲ್ರಿಗೂ ಕಾಫಿ ಮಾಡ್ಬೇಕು ಅನಿಸ್ತು ಚಿಕ್ಕತ್ತೆ, ಅದಕ್ಕೆ ಮಾಡಿದೆ. ಓ ಹೌದಾ? ಹಾಗಾದ್ರೆ ಕೊಡು ಕೊಡು. ತಗೊಳ್ಳಿ ಅತ್ತೆ. ಕೊಡಮ್ಮ. ಹೇಗಿದೆ ಕಾಫಿ? ತುಂಬಾ ಚೆನ್ನಾಗಿದೆ. ಜನನಿ, ಬಾಮ್ಮ ಇಲ್ಲಿ. ಜನನಿ, ತಗೊಮ್ಮ. ಇದ್ಯಾಕತ್ತೆ? ಮದುವೆ ಆಗಿ ಈ ಮನೆಗೆ ಬಂದ್ಮೇಲೆ ಮೊದಲನೇ ಬಾರಿ ಕಾಫಿ ಮಾಡಿದೀಯಾ ನೋಡು, ಅದಕ್ಕೆ. ಜನನಿಯವರೇ, ಕಾಫಿ ಆಯ್ತಾ? ಓಕೆ, ಕಾಫಿ ತಂದ್ರಾ? ಕೊಡಿ ಕೊಡಿ. ನನ್ನ ಹತ್ರ ಒಂದ್ ಕಪ್ ಇದೆ ತಾನೆ, ಅಲ್ಲಿ ಇಟ್ಬಿಟ್ಟು ಹೋಗು. ಆಹಾ, ಕಾಫಿ ಅಂದ್ರೆ ಹೀಗಿರ್ಬೇಕು, ಬೊಂಬಾಟಾಗಿದೆ ಅಲ್ಲ ಚಿಕ್ಕಪ್ಪ? ಹೌದು ಪ್ರೀತು, ನಮ್ಮ ಪಾರ್ವತಿ ಭೂಮಿನ ಬೆಳಗೋ ಸೂರ್ಯನ ಹಾಗೆ. ಈ ಭೂಮಿ ಮೇಲೆ ಸೂರ್ಯನ ಬೆಳಕು ಬೀಳೋದು ಹೇಗೆ ಮಿಸ್ ಆಗಲ್ವೋ ಹಾಗೆ ನಮ್ಮ ಪಾರ್ವತಿ ಮಾಡೋ ಕಾಫಿಲಿ ರುಚಿ ಮಿಕ್ಸೇ ಆಗಲ್ಲ. ಹಾಂ.